ಸಂಕೇತ್ ಹೆಣ್ಗಿ ಸರ್, ನಂದು ಒಂದೇ ಒಂದು ಔಟ್ ಆಫ್ ಕ್ಯೂರಿಯಾಸಿಟಿ ಒಂದು ಡೌಟ್ ಸರ್. ನೀವು ಹೇಳಿದ ಹಾಗೆ ಯಾವ ವ್ಯಕ್ತಿ ಸಹಿತ SITಯ ತನಿಖೆ ಫೈನಲ್ ವರದಿ ಬರುವವರೆಗೆ ಅದ್ರ ಬಗ್ಗೆ ಮಾತಾಡೋದು, ಅದ್ರ ಬಗ್ಗೆ ಚರ್ಚೆ ಮಾಡೋದು ತಪ್ಪು ಅಂತ ಹೇಳುವಾಗ, ನೀವು ಫಿರ್ಯಾದುದಾರ ಅಂತ ಏನ್ ಕರಿತಾ ಇದೀರಿ, ಆ ಮುಸುಕುಧಾರಿ SIT ತನಿಖೆ ನಡೀತಾ ಇರೋ ಸಂದರ್ಭದಲ್ಲೇ ಒಂದು ನ್ಯಾಷನಲ್ ಮೀಡಿಯಾದಲ್ಲಿ ಕುತ್ಕೊಂಡು ಏನೇನಾಗಿದೆ ಅನ್ನೋ ಸಂಪೂರ್ಣ ವರದಿಯನ್ನ ಕೊಡಬಹುದಾ? ನನಗೊಂದು ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ ಸರ್. ಅದು ಮೂರ್ಖತನದ ಪರಮಾವಧಿ. ನ್ಯಾಷನಲ್ ಮೀಡಿಯಾ ಮುಂದೆ ಏನಾದ್ರೂ ಹೇಳಿಕೆ ಕೊಟ್ಟ ಮಾತ್ರಕ್ಕೆ SIT ಒಪಿನಿಯನ್ ಬದಲಾಗುತ್ತಾ? ತನಿಖೆ ದಿಕ್ ತಪ್ಪುತ್ತಾ? ಆಗಲ್ಲ. ಆದ್ರೆ ಆ ಹೊಸ ವಿಚಾರಗಳಲ್ಲಿ, ಹೊಸ ಆಯಾಮಗಳಲ್ಲಿ ಏನೋ ಪ್ರಯತ್ನ ಮಾಡ್ತಾ ಇರೋದು ತನಿಖೆ ನಡೀತಾ ಇದ್ದಾಗ ಅದು ಸೂಕ್ತ ಅಲ್ಲ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಒಂದ್ಸರಿಗೆ SIT ಮುಂದೆ ಹೋದಾಗ, SIT ತನಿಖೆ ಮಾಡ್ತಾ ಇದ್ದಾಗ, ಕೋರ್ಟ್ ನಲ್ಲಿ ಪ್ರಕರಣ ಬಾಕಿ ಇದ್ದಾಗ, ಕೋರ್ಟ್ ಇದನ್ನ ಪರಿಶೀಲಿಸ್ತಾ ಇದ್ದಾಗ, ಕೋರ್ಟಿಗೆ ವರದಿ ಸಲ್ಲಿಸಬೇಕಾಗಿದ್ದಾಗ ಏನೇನೋ ಮಾತುಕತೆ ಮಾತಾಡೋದಾಗ್ಲಿ ಅಥವಾ ಯಾವ್ದೋ ಒಂದು ನ್ಯೂಸ್ ಚಾನೆಲ್ ಮುಂದೆ ಅವನು ಹೇಳಿಕೆ ಕೊಡೋದಾಗ್ಲಿ, ಯಾಕೆ ಅವನಿಗೆ SIT ಮೇಲೆ ನಂಬಿಕೆ ಇಲ್ವಾ? SIT ನಡೆಸ್ತಾ ಇರೋ ತನಿಖೆ, SIT ನಡೆಸ್ತಾ ಇರೋ ತನಿಖೆ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಅಂತಂದ್ರೆ, ಅಥವಾ ಅವ್ರ ಪ್ರಕರಣ ಯಾವ ರೀತಿ ಅವ್ರು ತನಿಖೆ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಅವನಿಗೆ ವಿಶ್ವಾಸ ಇಲ್ಲದೆ ಇದ್ರೆ ಕೋರ್ಟಿಗೆ ಹೋಗೋದಕ್ಕೆ ದಾರಿ ಇದೆ. ಹೈಕೋರ್ಟಿಗೆ ಹೋಗಿ ಹೈಕೋರ್ಟ್ ನಿಂದ ಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಕೇಳಬಹುದು. ಅದನ್ನ ಬಿಟ್ಟು ಮಧ್ಯದಲ್ಲೇ ಏನೇನಾದ್ರೂ ಹೇಳಿಕೆ ಕೊಡೋದು, ವ್ಯತಿರಿಕ್ತವಾಗಿ ಹೇಳಿಕೆ ಕೊಡೋದು, ಅಥವಾ ತನಿಖೆಗೆ ಏನಾದ್ರೂ ಪರಿಣಾಮ ಬೀರೋ ತರ ಮಾತನಾಡೋದು ಮೂರ್ಖತನದ ಪರಮಾವಧಿ ಅಂತ ನನ್ನ ಅಭಿಪ್ರಾಯ. ನನ್ಗೊಂದು ಕ್ವಶನ್ ಇದೆ ಮೇಡಮ್, ನನ್ಗೊಂದು ಕ್ವಶನ್ ಇದೆ. ಒಂದು, ಈಗ ಆ ವ್ಯಕ್ತಿ ಕನ್ಫೆಷನ್ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಹೇಳಿದಾನೆ, ನಾನು ಒಬ್ಬನೇ ಅದನ್ನೆಲ್ಲ ಮಾಡಿದ್ದೀನಿ ಅಂತ ಹೇಳಿ, ಈಗ ಮೊನ್ನೆ ಒಂದು ನ್ಯಾಷನಲ್ ಮೀಡಿಯಾಗ ಅವನು ಸ್ಟೇಟ್ಮೆಂಟ್ ಕೊಡುವಾಗ ನನ್ನ ಜೊತೆ 4-5 ಜನ ಇದ್ದಾರೆ ಅಂತ ಹೇಳಿ ಅವನು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಇದು ಆ ತನಿಖೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಅಂತ ನಿಮ್ಮ ಹತ್ರ ನಾನು ಕೇಳೋದು. ನ್ಯಾಷನಲ್ ಟೆಲಿವಿಷನ್ ಮುಂದೆ ಏನ್ ಹೇಳಿದಾನೆ, ದಟ್ ಈಸ್ ನಾಟ್ ಇಂಪಾರ್ಟೆಂಟ್. What has been said before the court or during the course of investigation, what has been revealed, that is important. ಪೊಲೀಸರ ಮುಂದೆ 108 ಮಾತಾಡಿರಬಹುದು, ಆದ್ರೆ ಕೋರ್ಟ್ ಮುಂದೆ ಏನ್ ಹೇಳ್ತಾನೆ ಅದೇ ಮುಖ್ಯವಾಗಿರ್ತದೆ. ಪೊಲೀಸರ ಮುಂದೆ 100 ಹೆಣ ಇಟ್ಟಿದ್ದೇನೆ ಅಂತ ಹೇಳ್ಬಹುದು, ಬಟ್ ಕೋರ್ಟ್ ಮುಂದೆ ಅದು ಏನೂ ಮಾಡಿಲ್ಲ ಅಂದ್ರೆ ಅದೇ ಬರುತ್ತೆ. ಮತ್ತೆ ಅದಷ್ಟೇ ಅವನ ಹೇಳಿಕೆ ಒಂದೇ ಅದರಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳೋದಿಲ್ಲ. ಹೇಳಿಕೆ ಆಧಾರಿತವಾಗಿ ತನಿಖೆ ಆಧಾರಿತವಾಗಿ ವರದಿ ಆಧಾರಿತವಾಗಿ ಫೊರೆನ್ಸಿಕ್ ಎಕ್ಸಾಮಿನೇಷನ್. ಕೆಲವು ಜನ ಈಗ ಮಾತಾಡ್ತಾ ಇದ್ರಿ, ಏನಂದ್ರೆ ಅಲ್ಲಿ ಹೆಣ ಸಿಕ್ಕಿಲ್ಲ ಅಥವಾ ಅಲ್ಲಿ ಅಸ್ಥಿಪಂಜರ ಸಿಕ್ಕಿಲ್ಲ, ಹಾಗಾಗಿ ಮರ್ಡರ್ ಆಗಿಲ್ಲ ಅಂತ. ಒಂದ್ ಕಾಲ ಇತ್ತು, ಏನಂದ್ರೆ when there was no advancement of science and forensic science more particularly, when there is no body, there is no murder ಅಂತ ಇತ್ತು. If the body is not found, it is deemed that there is no murder. ಈ ತರ ಇತ್ತು. ಈಗ ಆ ತರ ಇಲ್ಲ. Even if there is no skeleton available, if there are subsequent corroborative forensic evidences available, that is more than sufficient to find out as to whether a person has been murdered or not, killed or not, whether he is dead or alive. ಹಾಗಾಗಿ ಬರೀ ಅಸ್ಥಿ ಪಂಜರ ಸಿಗೋದು ಅಥವಾ ಸಿಗದೆ ಇರೋದ್ರ ಆಧಾರದ ಮೇಲೆ ಒಬ್ಬನ ಕೊಲೆ ಆಗಿದೆ ಆಗಿಲ್ಲ ಅಥವಾ ಅವ್ನು ಜೀವಂತವಾಗಿದ್ದಾನೆ ಅಂತ ಹೇಳೋದು ಈಗಿನ ಕಾಲಘಟ್ಟದಲ್ಲಿ, ಈಗ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರೋದ್ರಿಂದ, ಫೊರೆನ್ಸಿಕ್ ಸೈನ್ಸ್ ಎಕ್ಸಾಮಿನೇಷನ್ ಅಡ್ವಾನ್ಸ್ಮೆಂಟ್ ಇರೋದ್ರಿಂದ ಆ ತರ ತಪ್ಪು ಅಂತ ನನ್ನ ಅಭಿಪ್ರಾಯ. ರೈಟ್ ಸರ್, ನಾನು ಇದೊಂದು ಕ್ವಿಕ್ ಬ್ರೇಕ್ ಹೋಗ್ಬೇಕು. ಎನ್ಗೆ ಸರ್ ವಿಲ್ ಕಮ್ ಬ್ಯಾಕ್ ಟು ಯು. ಬ್ರೇಕ್ ಆದ ನಂತರದಲ್ಲಿ ಇದು ಒಂದು ಚರ್ಚೆ ಆಗ್ತಾ ಇದೆ. ಮಾಧ್ಯಮಗಳು ಹೋಗ್ಲಿ, ಯೂಟ್ಯೂಬ್ಗಳು ದಿನಂಪ್ರತಿ ಧರ್ಮಸ್ಥಳದಲ್ಲಿ ಆಗ್ತಾ ಇರುವ ತನಿಖೆ ಬಗ್ಗೆ ಕವರೇಜ್ ಮಾಡ್ತಲೇ ಇದೆ. ಆದ್ರೆ ಎಲ್ಲವನ್ನ ಬಿಟ್ಟು, ಕರ್ನಾಟಕದ ಅಷ್ಟೂ ಮಾಧ್ಯಮಗಳನ್ನ ಬಿಟ್ಟು ರಾಷ್ಟ್ರೀಯ ಮಾಧ್ಯಮದ ಮುಂದೆ ಹೋಗಿ ಈ ದೂರುದಾರ ಕೂರ್ಲಿಕ್ಕೆ ಬೇರೇನಾದ್ರೂ ಕಾರಣ ಇದೆಯಾ? ಬೇಕು ಅಂತಲೇ ರಾಷ್ಟ್ರೀಯ ಮಟ್ಟದಲ್ಲಿ ಧರ್ಮಸ್ಥಳದ ಹೆಸರಿಗೆ ಅಪಖ್ಯಾತಿಯನ್ನ ತರೋ ಡೆಲಿಬರೇಟ್ ಪ್ರಯತ್ನನ ಇದು. ಸಂಕೇತ್ ಹೆಣ್ಗಿ ಸರ್, ನಂದು ಒಂದೇ ಒಂದು ಔಟ್ ಆಫ್ ಕ್ಯೂರಿಯಾಸಿಟಿ ಒಂದು ಡೌಟ್ ಸರ್. ನೀವು ಹೇಳಿದ ಹಾಗೆ ಯಾವ ವ್ಯಕ್ತಿ ಸಹಿತ SITಯ ತನಿಖೆ ಫೈನಲ್ ವರದಿ ಬರುವವರೆಗೆ ಅದ್ರ ಬಗ್ಗೆ ಮಾತಾಡೋದು, ಅದ್ರ ಬಗ್ಗೆ ಚರ್ಚೆ ಮಾಡೋದು ತಪ್ಪು ಅಂತ ಹೇಳುವಾಗ, ನೀವು ಫಿರ್ಯಾದುದಾರ ಅಂತ ಏನ್ ಕರಿತಾ ಇದೀರಿ, ಆ ಮುಸುಕುಧಾರಿ SIT ತನಿಖೆ ನಡೀತಾ ಇರೋ ಸಂದರ್ಭದಲ್ಲೇ ಒಂದು ನ್ಯಾಷನಲ್ ಮೀಡಿಯಾದಲ್ಲಿ ಕುತ್ಕೊಂಡು ಏನೇನಾಗಿದೆ ಅನ್ನೋ ಸಂಪೂರ್ಣ ವರದಿಯನ್ನ ಕೊಡಬಹುದಾ? ನನಗೊಂದು ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ ಸರ್. ಅದು ಮೂರ್ಖತನದ ಪರಮಾವಧಿ. ನ್ಯಾಷನಲ್ ಮೀಡಿಯಾ ಮುಂದೆ ಏನಾದ್ರೂ ಹೇಳಿಕೆ ಕೊಟ್ಟ ಮಾತ್ರಕ್ಕೆ SIT ಒಪಿನಿಯನ್ ಬದಲಾಗುತ್ತಾ? ತನಿಖೆ ದಿಕ್ ತಪ್ಪುತ್ತಾ? ಆಗಲ್ಲ. ಆದ್ರೆ ಆ ಹೊಸ ವಿಚಾರಗಳಲ್ಲಿ, ಹೊಸ ಆಯಾಮಗಳಲ್ಲಿ ಏನೋ ಪ್ರಯತ್ನ ಮಾಡ್ತಾ ಇರೋದು ತನಿಖೆ ನಡೀತಾ ಇದ್ದಾಗ ಅದು ಸೂಕ್ತ ಅಲ್ಲ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಒಂದ್ಸರಿಗೆ SIT ಮುಂದೆ ಹೋದಾಗ, SIT ತನಿಖೆ ಮಾಡ್ತಾ ಇದ್ದಾಗ, ಕೋರ್ಟ್ ನಲ್ಲಿ ಪ್ರಕರಣ ಬಾಕಿ ಇದ್ದಾಗ, ಕೋರ್ಟ್ ಇದನ್ನ ಪರಿಶೀಲಿಸ್ತಾ ಇದ್ದಾಗ, ಕೋರ್ಟಿಗೆ ವರದಿ ಸಲ್ಲಿಸಬೇಕಾಗಿದ್ದಾಗ ಏನೇನೋ ಮಾತುಕತೆ ಮಾತಾಡೋದಾಗ್ಲಿ ಅಥವಾ ಯಾವ್ದೋ ಒಂದು ನ್ಯೂಸ್ ಚಾನೆಲ್ ಮುಂದೆ ಅವನು ಹೇಳಿಕೆ ಕೊಡೋದಾಗ್ಲಿ,
ಯಾಕೆ ಅವರಿಗೆ SIT ಮೇಲೆ ನಂಬಿಕೆ ಇಲ್ವಾ? ಎಕ್ಸಾಕ್ಟ್ಲಿ. SIT ನಡೆಸ್ತಾ ಇರೋ ತನಿಖೆ 1 ಮಿನಿಟ್ SIT ನಡೆಸ್ತಾ ಇರೋ ತನಿಖೆ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಅಂತಂದ್ರೆ, ಅಥವಾ ಅವ್ರ ಪ್ರಕರಣ ಯಾವ ರೀತಿ ಅವ್ರು ತನಿಖೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಅವ್ರಿಗೆ ವಿಶ್ವಾಸ ಇಲ್ಲದೆ ಇದ್ರೆ ಕೋರ್ಟಿಗೆ ಹೋಗೋದಕ್ಕೆ ದಾರಿ ಇದೆ. ಹೈಕೋರ್ಟಿಗೆ ಹೋಗಿ ಹೈಕೋರ್ಟ್ ನಿಂದ ಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಕೇಳಬಹುದು. ಅದನ್ನ ಬಿಟ್ಟು ಮಧ್ಯದಲ್ಲೇ ಏನೇನಾದ್ರೂ ಹೇಳಿಕೆ ಕೊಡೋದು, ವ್ಯತಿರಿಕ್ತವಾಗಿ ಹೇಳಿಕೆ ಕೊಡೋದು, ಅಥವಾ ತನಿಖೆಗೆ ಏನಾದ್ರೂ ಪರಿಣಾಮ ಬೀರೋ ತರ ಮಾತನಾಡೋದು ಮೂರ್ಖತನದ ಪರಮಾವಧಿ ಅಂತ ನನ್ನ ಅಭಿಪ್ರಾಯ. ರೈಟ್ ಸರ್, ನೀವು ನಿಮಗೆ ಸರ್ ನನ್ನೊಂದು ಪ್ರತಿಕ್ರಿಯೆ ಕ್ವಶನ್ ಇದೆ ಮೇಡಮ್, ನನ್ಗೊಂದು ಕ್ವಶನ್ ಇದೆ. ಒಂದು, ಈಗ ಆ ವ್ಯಕ್ತಿ ಕನ್ಫೆಷನ್ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಹೇಳಿದಾನೆ, ನಾನು ಒಬ್ಬನೇ ಅದನ್ನೆಲ್ಲ ಮಾಡಿದ್ದೀನಿ ಅಂತ ಹೇಳಿ, ಈಗ ಮೊನ್ನೆ ಒಂದು ನ್ಯಾಷನಲ್ ಮೀಡಿಯಾಗ ಅವನು ಸ್ಟೇಟ್ಮೆಂಟ್ ಕೊಡುವಾಗ ನನ್ನ ಜೊತೆ 4-5 ಜನ ಇದ್ದಾರೆ ಅಂತ ಹೇಳಿ ಅವನು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಇದು ಆ ತನಿಖೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಅಂತ ನಿಮ್ಮ ಹತ್ರ ನಾನು ಕೇಳೋದು. ನ್ಯಾಷನಲ್ ಟೆಲಿವಿಷನ್ ಮುಂದೆ ಏನ್ ಹೇಳಿದಾನೆ ದಟ್ ಈಸ್ ನಾಟ್ ಇಂಪಾರ್ಟೆಂಟ್. What has been said before the court or during the course of investigation, what has been revealed, that is important. ಪೊಲೀಸರ ಮುಂದೆ 108 ಮಾತಾಡಿರ್ಬಹುದು, ಆದ್ರೆ ಕೋರ್ಟ್ ಮುಂದೆ ಏನ್ ಹೇಳ್ತಾನೆ ಅದೇ ಮುಖ್ಯವಾಗಿರ್ತದೆ. ಪೊಲೀಸರ ಮುಂದೆ 100 ಹೆಣ ಇಟ್ಟಿದ್ದೇನೆ ಅಂತ ಹೇಳ್ಬಹುದು, ಬಟ್ ಕೋರ್ಟ್ ಮುಂದೆ ಅದು ಏನೂ ಮಾಡಿಲ್ಲ ಅಂದ್ರೆ ಅದೇ ಬರುತ್ತೆ. ಮತ್ತೆ ಅದಷ್ಟೇ ಅವನ ಹೇಳಿಕೆ ಒಂದೇ ಅದರಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳೋದಿಲ್ಲ. ಹೇಳಿಕೆ ಆಧಾರಿತವಾಗಿ ತನಿಖೆ ಆಧಾರಿತವಾಗಿ ವರದಿ ಆಧಾರಿತವಾಗಿ ಫೊರೆನ್ಸಿಕ್ ಎಕ್ಸಾಮಿನೇಷನ್. ಕೆಲವು ಜನ ಈಗ ಮಾತಾಡ್ತಾ ಇದ್ರಿ ಏನಂದ್ರೆ ಅಲ್ಲಿ ಹೆಣ ಸಿಕ್ಕಿಲ್ಲ ಅಥವಾ ಅಲ್ಲಿ ಅಸ್ಥಿಪಂಜರ ಸಿಕ್ಕಿಲ್ಲ, ಹಾಗಾಗಿ ಮರ್ಡರ್ ಆಗಿಲ್ಲ ಅಂತ. ಒಂದ್ ಕಾಲ ಇತ್ತು ಏನಂದ್ರೆ when there was no advancement of science and forensic science more particularly, when there is no body there is no murder ಅಂತ ಇತ್ತು. If the body is not found it is deemed that there is no murder. ಈ ತರ ಇತ್ತು. ಈಗ ಆ ತರ ಇಲ್ಲ. Even if there is no skeleton available, if there are subsequent corroborative forensic evidences available, that is more than sufficient to find out as to whether a person has been murdered or not, killed or not, whether he is dead or alive. ಹಾಗಾಗಿ ಬರೀ ಅಸ್ಥಿ ಪಂಜರ ಸಿಗೋದು ಅಥವಾ ಸಿಗದೆ ಇರೋದ್ರ ಆಧಾರದ ಮೇಲೆ ಒಬ್ಬನ ಕೊಲೆ ಆಗಿದೆ ಆಗಿಲ್ಲ ಅಥವಾ ಜೀವಂತವಾಗಿದ್ದಾನೆ ಅಂತ ಹೇಳೋದು ಈಗಿನ ಕಾಲಘಟ್ಟದಲ್ಲಿ ಈಗ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರೋದ್ರಿಂದ, ಫೊರೆನ್ಸಿಕ್ ಸೈನ್ಸ್ ಎಕ್ಸಾಮಿನೇಷನ್ ಅಡ್ವಾನ್ಸ್ಮೆಂಟ್ ಇರೋದ್ರಿಂದ ಆ ತರ ತಪ್ಪು ಅಂತ ನನ್ನ ಅಭಿಪ್ರಾಯ. ರೈಟ್ ಸರ್, ನಾನು ಬ್ರೇಕ್ ಹೋಗ್ಬೇಕು. ಎನ್ಗೆ ಸರ್ ವಿಲ್ ಕಮ್ ಬ್ಯಾಕ್ ಟು ಯು. ಬ್ರೇಕ್ ಆದ ನಂತರದಲ್ಲಿ ಇದು ಒಂದು ಚರ್ಚೆ ಆಗ್ತಾ ಇದೆ. ಮಾಧ್ಯಮಗಳು ಹೋಗ್ಲಿ, ಯೂಟ್ಯೂಬ್ಗಳು ದಿನಂಪ್ರತಿ ಧರ್ಮಸ್ಥಳದಲ್ಲಿ ಆಗ್ತಾ ಇರುವ ತನಿಖೆ ಬಗ್ಗೆ ಕವರೇಜ್ ಮಾಡ್ತಲೇ ಇದೆ. ಆದ್ರೆ ಎಲ್ಲವನ್ನ ಬಿಟ್ಟು, ಕರ್ನಾಟಕದ ಅಷ್ಟೂ ಮಾಧ್ಯಮಗಳನ್ನ ಬಿಟ್ಟು ರಾಷ್ಟ್ರೀಯ ಮಾಧ್ಯಮದ ಮುಂದೆ ಹೋಗಿ ಈ ದೂರುದಾರ ಕೂರ್ಲಿಕ್ಕೆ ಬೇರೇನಾದ್ರೂ ಕಾರಣ ಇದೆಯಾ? ಬೇಕು ಅಂತಲೇ ರಾಷ್ಟ್ರೀಯ ಮಟ್ಟದಲ್ಲಿ ಧರ್ಮಸ್ಥಳದ ಹೆಸರಿಗೆ ಅಪಖ್ಯಾತಿಯನ್ನ ತರೋ ಡೆಲಿಬ್ರೇಟ್ ಪ್ರಯತ್ನನ ಇದು?